ते हर हर जगद्गुरु सिद्धारूढ़ स्वामी महाराज की, सद्गुरु प्रणवानंदेश्वर महाराज की, सकल साधु संत महाराज की। ओ गुरुर्ब्रह्मा गुरुर्विष्णु गुरुर्देवो महेश्वरा, गुरवे साक्षात् परब्रह्म तस्मै श्री गुरवे नमः, तस्मै श्री गुरवे नमः। ಆರಂಭದಲ್ಲಿ ಘನಪಂಡಿತ ಮಂಡಲದೋಳು ಮೆರೆವ ಭವ ಹಿರಿಯ ಗಂಡ, ದಿಕ್ಕುಗಳನ್ನೇ ಅಂಬರವನ್ನಾಗಿರಿಸಿಕೊಂಡಿರುವ ಮಹಾದೇವ ವಿಶ್ವಾರಾಧ್ಯರ ಹಾಡಿನ ಮೂಲಕ ನಾಡನ್ನ ಬೆಳಗಿರುವ ಗುರು ಭೀಮಾಶಂಕರ ಮಹಾದೇವರ ಆಧಾರ ನಿಮಿತ್ತವಾಗಿ ಈ ಪುಣ್ಯಕ್ಷೇತ್ರ ತೊಗಲೂರ ಹಾಲಹಳ್ಳಿಯಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆಯೋ, ಆ ಅಧಿದೈವ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣಾರವಿಂದಗಳಲ್ಲಿ ವಕ್ಷೋಲಲಾಟಗಳೆಂಬ ಅಷ್ಟಾಂಗಗಳೆಂಬ ನೆಲಸೋಂಕುವಂತೆ ಪ್ರಣೀತನಾಗಿ ಈ ಎರಡು ಊರು ಮಧ್ಯದಲ್ಲಿರ್ತಕ್ಕಂಥ ಮಠದ ಮಠಾಧೀಶ್ವರರು, ಮುಚ್ಚಳಂಬ ಮಠದೊಡೆಯರು, ನಡಕೂರ, ಹಿರೇನಂದಿಹಳ್ಳಿ, ಚಿಂಚೋಳ್ಳಿ, ಗುರಾವಾಡಿ ಏನ ಲೆಕ್ಕಕ್ಕೆ ಬಾರದೇ ಇರತಕ್ಕಂಥ ಬಹಳಷ್ಟು ಮಠಗಳದವ. ಆ ಎಲ್ಲ ಮಠಗಳ ಒಡೆಯರಾಗಿರ್ತಕ್ಕಂಥ ಪೂಜ್ಯ ಜ್ಞಾನಿಗಳಾದ ಆತ್ಮೀಯ ಸ್ನೇಹಿತರಾದ ಪ್ರಣವಾನಂದಪ್ಪಗಳ ಚರಣಾರವಿಂದಗಳಲ್ಲಿ ಹಣೆಹಚ್ಚಿ ನಮಸ್ಕಾರಗಳನ್ನ ಸಮರ್ಪಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿ ಪ್ರಕರಣ ಪ್ರವೀಣರಾದ ಸೋಮೇಶ್ವರ ಆನಂದ ಮಹಾಪೂಜ್ಯರ ಅಡಿಗಳಿಗರಗುತ್ತಾ, ತತ್ಪೂರ್ವದಲ್ಲಿ ಪ್ರತಿನಿತ್ಯ ಉಪದೇಶವನ್ನು ಕೈಯಲ್ಲಿರುವ ಪೂಜ್ಯ ಮಾತಾಜಿಯವರಾದ ಬೆಳ್ಳೂರಿನ ಅಮೃತಾನಂದ ತಾಯಿಯವರಲ್ಲಿಯೂ ಸಹಿತವಾಗಿ ವಂದನೆಗಳನ್ನು ಸಮರ್ಪಿಸ್ತಾ, ಇದೀಗ ಉಪದೇಶವನ್ನು ಕೈದು ವಿರಮಿಸಿರುವ ನಾಗಯ್ಯ ಅಜ್ಜ ಅವರಲ್ಲಿಯೂ ಸಹಿತವಾಗಿ, ಗೋಪಾಲ ಶಾಸ್ತ್ರಿಗಳವರಲ್ಲಿಯೂ ಸಹಿತವಾಗಿ ವಂದನೆಗಳನ್ನು ಸಮರ್ಪಿಸ್ತಾ, ಸಂಗೀತ ದಿಗ್ಗಜರಾದ ಗುರುಬಸಯ್ಯ ಮಹಾಸ್ವಾಮಿಗಳವರಲ್ಲಿ, ಅವರಿಗೆ ತಬಲಾ ನುಡಿಸ್ತಕ್ಕಂಥ ತಬಲಾಜಿಯವರಾದ ಮುತ್ತು ಅವರೇ, ಬಹಳ ಅದ್ಭುತವಾದ ಕಂಠದಿಂದ ಆರಂಭದಲ್ಲಿ ಅಕ್ಕನ ವಚನವನ್ನ ನಮ್ಮೆಲ್ಲರಿಗೂ ಶ್ರುತಪಡಿಸಿರುವ ಲಕ್ಷ್ಮಿಯವರೇ, ಎಲ್ಲರಿಗೂ ಸಹಿತವಾಗಿ ನಮನಗಳು. ಶರಣು ತಾಯಿ ತಂದೆಗಳೇ, ತಮ್ಮೆಲ್ಲರಿಗೂ ವಂದನೆಗಳು. ಅಕ್ಕ ಮಹಾದೇವಿಯ ವಚನವನ್ನ ನಮ್ಮೆಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಇಟ್ಕೊಂಡಿದ್ದಾರೆ. ಒಂದು ಕಾಲಕ್ಕೆ ಅಕ್ಕನ ಬಳಗ ಅಂತ ಬಹಳ ಪ್ರಸಿದ್ಧಿ ಇತ್ತು, ಈಗನೂ ಇರಬಹುದೇನೋ, ಆದ್ರೂ ಬಹಳಷ್ಟು ಕಡಿಮೆ ಆಗ್ಲಿಕ್ಕತ್ತದ ಈಗ ಅಕ್ಕನ ಬಳಗ. ಮತ್ತ ಅಲ್ಲಲ್ಲಿ ಯಾವ್ದ್ಯಾವ್ದು ಇರ್ತದ ಅದಾದ್ರ ಬಳಗ, ಅದಾದ್ರ ಸಂಘ, ಹಿಂಗೆಲ್ಲ ಆಗ್ಲಿಕ್ಕತ್ತವ. ಆರಂಭದೊಳಗ ಅಕ್ಕನ ಬಳಗವನ್ನ ಬೆಳೆಸ್ಬೇಕಂತ ನಮ್ಮ ಗುರುಗಳು ಅದ್ರ ರುಚಿ ನಿಮಗೆ ಹತ್ತಲಾಗ್ಯದವ್ವ, ಅಕ್ಕನ ಬಳಗದ ರುಚಿ ಅಂತನೂ ಸಲುವಾಗಿನೇ ಒಂದು ಪದ್ಯವನ್ನು ಬರೆದು ಅವ್ರು ಹಾಡಿದ್ರು. ಅಕ್ಕನ ಬಳಗದ ಅಭಿರುಚಿ ಅರಿಯದೆ ಸಿಕ್ಕಿರಿ ಭವದಲ್ಲಿ ಬಳಲು ದುಃಖ, ದಕ್ಕದು ಯೌವನ ಮಿಕ್ಕಿ ಹೋಗುವುದೀಗ, ಸಿಕ್ಕಾಂಗ ಬಳಸಿ ಬಳಲುವುದ್ಯಾಕ. ಈ ಯೌವನ, ಈ ಹರೆತನ ಖಾಯಂ ಇರ್ತದ ತಿಳ್ಕೊಬೇಡ್ರಿ, ಇದು ಯಾವಾಗ ಹೋಗ್ತದ ಗೊತ್ತಿಲ್ಲ. ಅದಕ್ಕೆ ಅಕ್ಕನ ಬಳಗದಾಗ ಬಂದು ನೀವು ಭಜನಾ ಮಾಡ್ರಿ ಅಂತ ತಿಳ್ಕೊಂಡು ಬರ್ದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂತೂ ಒಟ್ಟಿನಲ್ಲಿ ಅಕ್ಕ ಅಂತಕ್ಕಂಥಕ್ಕೆ ಅವತ್ತಿನ ದಿವಸ ಬಹಳ ವೈರಾಗ್ಯವಂತೆ ದೇವನನ್ನ ಅರಸುತ್ತ ಹೊಂಟು ಕೊನೆಗೊಂದು ದಿನ ಕದಳಿಯ ವನದಲ್ಲಿ ಆ ಮಲ್ಲಿಕಾರ್ಜುನನ ಜೊತೆ ಲೀನರಾಗಿರ್ತಕ್ಕಂಥವಳು ಈ ಮಾತನ್ನ ಹೇಳ್ತಾಳೆ. ಏನು ಅಂತ ಕೇಳಿದ್ರೆ, ನಾವೆಲ್ಲ ದೇವರು ಅಂತಕ್ಕಂಥದ್ದು ಅದ ಏನು ಇಲ್ಲೇನು, ಹೀಗೆಲ್ಲ ಸಂಶಯಗಳು ಬಹುತೇಕವಾಗಿ ಎಲ್ಲರಿಗೆ ಬಂದು ಹೋಗ್ತಾವ. ಕೆಲವರು ವಿಚಾರ ಮಾಡ್ಲಾದಕ್ಕೆ ಹಂಗೆ ಉಳಿದಿರ್ತಾವ. ನಮಗೇನು ಸಂಶಯ ಬರ್ತದ ಅಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ಅಕ್ಕ ಮಹಾದೇವಿ ಹೇಳ್ತಾಳ, ಗೂಗೆ ಕಣ್ಣ ಕಾಣಲರಿಯದೆ ರವಿಯ ಬೈವದು,
ಕಾಗೆ ಕಣ್ಣ ಕಾಣಲರಿಯದೆ ಶಶಿಯ ಬೈಯುವುದು, ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿಯ ಬೈವನು. ಇವರ ಮಾತೆಲ್ಲವೂ ಸಹಜವೇ. ನರಕ ಸಂಸಾರದಲ್ಲಿ ಹೊದ ಕುಳಿಗೊಳುತ್ತ ಶಿವನಿಲ್ಲ ಮುಕ್ತಿ ಇಲ್ಲ ಹುಷಿ ಎಂದಡೆ ನರಕದ ಲಿಕ್ಕದೆ ಬಿಡುವನೇ ಚನ್ನಮಲ್ಲಿಕಾರ್ಜುನಯ್ಯ. ಕೆಲವೊಂದು ದೃಷ್ಟಾಂತಗಳನ್ನು ಹೇಳಿ ಕೊನೆಗೆ ದ್ರಾಷ್ಟಾಂತವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಗೂಗೆ, ಕಾಗೆ, ಕುರುಡ, ರವಿ, ಚಂದ್ರಮ, ಆಮೇಲೆ ಕನ್ನಡಿ, ಇವರೆಲ್ಲ ಇದಕ್ಕೆ ಬೈತಾರಂತ. ಗೂಗಿ ಯಾರಿಗೆ ಬೈತಾರ ಅಂತಂದ್ರ ಸೂರ್ಯನಿಗೆ ಬೈತಾರ. ಗೂಗಿ ಸೂರ್ಯ ಯಾಕ ಅಂತ ಕೇಳಿದ್ರ, ಗೂಗಿಗೆ ಹಗಲತ್ ಕಣ್ಣು ಕಾಣೋದಿಲ್ಲ. ಕಾಣ್ಲಾರ್ದಕ್ಕ ಅವ ಸೂರ್ಯ ಇಲ್ಲ ಅಂತ ತಿಳ್ಕೊಂಡು ಗೂಗಿ ಅಂತದಂತ. ಇದ್ರ ಕಾಣ್ಬೇಕಾಗಿತ್ತು ನೋಡಿ. ಈಗ ನಮಗೆಲ್ಲ ಸೂರ್ಯ ಇಲ್ಲ ಅಂತಂದ್ರೆ ಒಪ್ಪುದಿಲ್ಲ. ಮತ್ತೆ ಅವನಿಗೆ ಇಲ್ಲ ಅಂತಂದ ಬಳಕ ಅದು ಅಲ್ಲ, ಇಲ್ಲನೇ ಅನ್ನೋದು ಕಣ್ಣು ಇಲ್ಲ ಅಂದ್ರೆ. ಹಾಗೆ ಇಲ್ಲಿ ಅದ್ರ ಜೊತೆಯಲ್ಲಿ ಇನ್ನೊಂದು ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಕಾಗೆ ಕಾಣಲರಿಯದೆ ಶಶಿಯ ಬೈಯುವುದು. ಶಶಿ ಅಂತಂದ್ರೆ ಚಂದ್ರಮ. ರಾತ್ರಿ ಕಾಗಿ ಕಣ್ಣು ಕಾಣಿಸಲ್ಲ, ಅವಾಗ ಚಂದ್ರ ಇಲ್ಲ ಅಂತದಂತದು ಬೈತದ. ಇಲ್ಲೊಬ್ಬದನ ಯಾರು ಅಂತ ಕೇಳಿದ್ರೆ ಹಗಲ ರಾತ್ರಿ ಕೂಡೆ ಬೈಯವ ಯಾರು ಅಂದ್ರೆ ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿಯ ಬೈವನು. ಆ ಕುರುಡ ಅದಕ್ಕೆ ಬೈತಾನಂದ್ರೆ ಕನ್ನಡಿಕ್ ಬೈತಾನೆ. ಯಾಕ ಅಂತ ಕೇಳಿದ್ರೆ, ಲೋಚನಾಭ್ಯಾಂ ವಿಹೀನಶ್ಚ ದರ್ಪಣ ಕಿಂ ಕರಿಷ್ಯತಿ ಅಂತ ಕೇಳ್ತಾರ ಒಬ್ರು. ಕಣ್ಣು